ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೆಲವರಿಗೆ ರಾಜ್ಯದ ನಾಗರಿಕರು ಬಂದು ಪುಸ್ತಕ ಮತ್ತು ಗ್ರಂಥ ಸಮಾಪನೆ ಮಾಡಬೇಕಂತ ಉಳ್ಳವರು ಶಿವಾಲಯವ ಮಾಡುವರು. ವಚನ ಸಾಹಿತ್ಯ ಮತ್ತು ಮಾನವ ಹಕ್ಕುಗಳನ್ನು ಸವಿಸ್ತಾರವಾಗಿ ಮಾತನಾಡಲು ರಾಜಶೇಖರ್ ಪಾಟೀಲ್ ಸರ್ ಅಮ್ಮರ್ಗ ಅವರು ತಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಅಖಿಲ ಕರ್ನಾಟಕ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನಾಲ್ಕು ಘಟಕ 6 ವತಿಯಿಂದ ನಿರಂತರವಾಗಿ 14ನೇ ವರ್ಷದ ಶ್ರಾವಣ ಸಂಜೆ ಉಪನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಹಿರಿಯರಿಗೂ ಮತ್ತು ಈ ವೇದಿಕೆ ಮುಂಭಾಗದಲ್ಲಿ ಹಾಜರಾಗಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಕಲಾವಿದರಿಗೂ ಎಲ್ಲರೂ ಕೂಡ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ನನಗೆ ಇರುವಂತಹ ಒಂದು ವಿಷಯ ಅಂತಂದ್ರೆ ಮಾನವ ಹಕ್ಕುಗಳು. ವಿಶೇಷವಾದ ವಿಷಯ ಅಂತಂದ್ರೆ ಶರಣರ ವಚನ ಚಳವಳಿ ಮತ್ತು ಮಾನವ ಹಕ್ಕುಗಳು ಬೇಕಾಗಿದೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ದಿನೇ ದಿನೇ ಕ್ಷಣಿಸ್ತಾ ಇದೆ ಹೊರತು ಅದರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ರೆ ಮುಂಬರುವಂತ ಪೀಳಿಗೆ ಅದು ಯಾವ ರೀತಿಯಾಗಿ ಅದನ್ನು ಹೋಗ್ತದೆ ಅಂತ ಬಹಳ ಒಂದು ಚಿಂತಾಜನಕ ಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಹಾಗೆ ಬಲ್ಲವರು ಬಹಳಿಲ್ಲ ಅಂತ ಏನು ಮಾತಿನ ಒಂದು ಅರ್ಥದ ಶರಣರ ವಚನದ ನುಡಿ ಇದೆ. ಹಾಗೆ ವಚನ ಚಳವಳಿ ನಡೆದುದೇ ಮಾನವ ಹಕ್ಕುಗಳಿಗಾಗಿ, ವಚನ ಚಳವಳಿ ನಡೆದುದೇ ಮಾನವ ಹಕ್ಕುಗಳಿಗಾಗಿ. ನಮಗೆಲ್ಲ ಗೊತ್ತು ಹಾಗೆ ನಾವು ಇವತ್ತು ಮಾನವ ಹಕ್ಕುಗಳನ್ನ ನೋಡ್ತೀವಿ, ಭಾರತದ ಸಂವಿಧಾನ ಜಾರಿಗೆ ಬರುವಂತ ನೋಡ್ತೀವಿ, ಅಲ್ಲಿ ವಿಶೇಷವಾಗಿರುವಂತಹ ಹಕ್ಕುಗಳ ವರ್ಗೀಕರಣ ಮಾಡೋದನ್ನು ನೋಡ್ತೀವಿ. ಸಹಜವಾಗಿ ನಮ್ಮ ಹಾಗೆ ಮಾನವ ಹಕ್ಕುಗಳನ್ನ ಡಿಸೆಂಬರ್ 10, 1948ಕ್ಕೆ ವಿಶ್ವಸಂಸ್ಥೆ ಅದನ್ನು ಘೋಷಣೆ ಮಾಡೋದು ಮುಖ್ಯ ಉದ್ದೇಶ ಮತ್ತು ಆಶಯ ಏನು ಅಂತ ಕೇಳಿದ್ರೆ, ಇವತ್ತು ಯಾವೆಲ್ಲ ದೇಶದಲ್ಲಿ ಆ ದೇಶದ ಜನತೆಗೆ ಸಂವಿಧಾನಾತ್ಮಕವಾಗಿರುವಂತಹ ಹಕ್ಕುಗಳನ್ನು ಬಡಮಾಡಿಪಟ್ಟಿಲ್ವೋ ಆ ಎಲ್ಲ ಜನತೆಗೆ ಈ ಮಾನವ ಹಕ್ಕುಗಳಾದರೂ ಅವರಿಗೆ ಲಭಿಸಬೇಕು ಅನ್ನುವಂಥ ಆಶಯದೊಂದಿಗೆ ಈ ಮಾನವ ಹಕ್ಕುಗಳ ಘೋಷಣೆಯನ್ನು ಕೂಡ ವಿಶ್ವಸಂಸ್ಥೆ ಮಾಡುತ್ತದೆ. ಆ ನಿಟ್ಟಿನಲ್ಲಿ ಭಾರತ ದೇಶದಲ್ಲಿ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅದು ಅನುಷ್ಠಾನಕ್ಕೆ ಕೂಡ ಬರುತ್ತದೆ. ಆ ಮೂಲಕವಾಗಿ ಈ ದೇಶದ ಜನತೆಗೆ ತಲುಪಿಸಬೇಕಾಗಿರುವಂತಹ ಅಥವಾ ಒದಗಿಸಬೇಕಾಗಿರುವಂತಹ ಮಾನವ ಹಕ್ಕುಗಳನ್ನ ಕೊಡುವ ಪ್ರಾಮಾಣಿಕ ಪ್ರಯತ್ನ ಕೂಡ ನಡೆಯುತ್ತದೆ. ಅದ್ವಿತೀಯವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣದ ಸಾಗಿರುತ್ತದೆ. ಅದ್ವಿತೀಯ ಸಮಾಜದ ನಿರ್ಮಾಣ ಅಂತಂದ್ರೆ ಎಲ್ಲ ರೀತಿಯಾದಂತ ಈ ಸಮಾಜದಲ್ಲಿ ಬದುಕುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಘನತೆ ಗೌರವದಿಂದ ಬದುಕಬೇಕು. ಹಸಿವು ಮುಕ್ತವಾಗಿರ್ತಕ್ಕಂಥ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಸಮಾನತೆಯಿಂದ ಬದುಕಬೇಕು. ಈ ರೀತಿಯಾಗಿರ್ತಕ್ಕಂಥ ಸಮಾಜದ ಕನಸನ್ನ ಕಂಡು ಆ ನಿಟ್ಟಿನಲ್ಲಿ ಆ ಸಮಾಜವನ್ನ ಒಂದು ಸ್ಥಾಪನೆ ಮಾಡುವಂತ ನಿರ್ಮಿಸುವ ಪ್ರಯತ್ನವನ್ನು ಶುರು ಮಾಡಿರ್ತಕ್ಕಂಥ ನಾವೆಲ್ಲ ಅನೇಕ ಏನು ಸುಮಾರು 773 ಈ ಶರಣರ ಅನುಭವ ಮಂಟಪದಲ್ಲಿ ಇರತಕ್ಕಂಥ ವಚನಗಳ ಮೂಲಕವಾಗಿ ನಾವು ಆ ವಚನ ಚಳವಳಿ ಯಾವ ರೀತಿಯಾಗಿರ್ತಕ್ಕಂಥ ಈ ಮಾನವ ಹಕ್ಕುಗಳನ್ನ ಎತ್ತಿ ತೋರಿಸುವುದರ ಮೂಲಕವಾಗಿ ಮನುಷ್ಯರಲ್ಲಿ ಘನತೆ ಗೌರವವನ್ನ ಮತ್ತು ಆ ಮೂಲಕವಾಗಿ ಘನತೆಯಿಂದ ಬದುಕುವ ಸಮಾಜವನ್ನ ನಾವು ಕಾಣಬೇಕು ಅನ್ನೋದನ್ನ ವಚನದ ಮೂಲಕವಾಗಿ ಸ್ಪಷ್ಟಪಡಿಸುವುದು ನಾವು ಇಲ್ಲಿ ಕಾಣಬಹುದು. ಅದರ ಜೊತೆಗೆ ಹೇಳ್ತಾರೆ, ಸಾಮಾನ್ಯವಾಗಿ ನಾವು ಹೇಳುವಾಗ ಶರಣರಲ್ಲಿ ಬಸವಣ್ಣನವರ ಮಹಾಮಾನವವಾದಿ ಇದಕ್ಕೆ ಮಹಾಮಾನವವಾದಿ
ಯಾಕೆ ಅಂತ ಕೇಳಿದ್ರೆ ಅವರ ಸುಮಾರು 1000ಕ್ಕಿಂತ ಹೆಚ್ಚು ಬರೆದಿರುವಂತಹ ವಚನಗಳಲ್ಲಿ ಪ್ರತಿಯೊಂದು ಕೂಡ ಮಾನವತ್ವದ ಗುಣಗಳ ಬಗ್ಗೆ ಹೇಳುವಂಥದ್ದು ಅಂತ. ಮನುಷ್ಯರಲ್ಲಿ ಮನುಷ್ಯತ್ವವನ್ನು ಕಾಣಬೇಕು ಅಂತಕ್ಕಂಥದ್ದು, ಸಾಮಾಜಿಕ ಸಮಾನತೆಯ ಜೊತೆಗೆ ಶೋಷಣೆ ಮುಕ್ತವಾಗಿರುವಂತಹ ಸಮಾಜವನ್ನ ಎತ್ತಿ ಹಿಡಿದಿರುವಂತಹ ಒಂದು ಪ್ರಯತ್ನ. ಹಾಗಾಗಿ ಈ ಸಾಮಾಜಿಕವಾಗಿರ್ತಕ್ಕಂಥ ಮಾನವತ್ವವಾಗಿರ್ತಕ್ಕಂಥ ಬಸವಣ್ಣನವರು ತಮ್ಮ ವಚನಗಳಲ್ಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಮಾನವ ಹಕ್ಕುಗಳನ್ನ ಆ ವಚನದ ಮೂಲಕವಾಗಿ ಎತ್ತಿ ತೋರಿಸುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಹೇಳಿದರೆ ಶರಣ ವಚನದಲ್ಲಿ ಒಂದು ಧರ್ಮ, ಸಮಾಜ, ಸಂಸ್ಕೃತಿ, ಅರ್ಥಶಾಸ್ತ್ರ, ದೇಶ ಮತ್ತು ಜಗತ್ತನ್ನ ಬೇರೆ ಬೇರೆಯಾಗಿ ನೋಡಲಿಲ್ಲ. ನಾವೇ ನೋಡ್ತಾ ಇದ್ದೀವಿ ಜಗತ್ತಿನ ಸುಮಾರು 206 ದೇಶಗಳಿವೆ. ಅದರಲ್ಲಿ ದೇಶಗಳನ್ನು ನೋಡಿದಾಗ ಸಂಸ್ಕೃತಿ, ಭಾಷೆ, ಅನ್ನುವಂಥ ಸಮಾಜ ವಿಶ್ವವೇ ಒಂದು ಕುಟುಂಬ ಅನ್ನುವಂಥ ರೀತಿಯಲ್ಲಿ ಇಡೀ ವಿಶ್ವವೇ ಮಾನವಗಳನ್ನು ಹೊಂದಿರತಕ್ಕಂಥ ಎಲ್ಲದ ಧರ್ಮ ಅದಾವುದೆಯ ದೈವಬೇಕು ಸಕಲ ಜೀವರಾಶಿಗಳೆಲ್ಲರಲ್ಲಿ ಅಂತ ನೋಡಿ. ಯಾಕೆ ಯಾವತ್ತಿ ಹೇಳ್ತಾರೆ ಅಂತ ಹೇಳಿದ್ರೆ ಮನುಷ್ಯರನ್ನ ಕೊಲ್ಲುವಂತ ಇವತ್ತಿನ ಸಮಾಜದೊಳಗೆ ಮನುಷ್ಯನಿಗೆ ಯಾವತ್ತಿ ಇರಬೇಕು ಅಂತ ಹೇಳಿದ್ರೆ ದಯೆ ಇರಬೇಕು ಅಂತ ಹೇಳ್ತಾರೆ, ಅನುಕಂಪ ಇರಬೇಕು ಅಂತ ಹೇಳ್ತಾರೆ. ಪ್ರಾಣಿಗಳ ಕುರಿತು, ಪಕ್ಷಿಗಳ ಕುರಿತು ಕೇವಲ ಮನುಷ್ಯನಷ್ಟೇ ಅಲ್ಲ, ಮನುಷ್ಯನ ಕುರಿತಾಗಿರುವಂತ ಕಾಳಜಿ ಅಷ್ಟೇ ಅಲ್ಲ, ಇವತ್ತಿನ ಈ ಭೂಮಿಯಲ್ಲಿ ಬದುಕಿರುವಂತಹ ಸಕಲ ಜೀವರಾಶಿಗಳ ಬಗ್ಗೆ ನಮ್ಗೆ ಏನಿರಬೇಕು ಅಂತ ಹೇಳಿದ್ರೆ ದಯೆ, ಅನುಕಂಪ ಕೊಟ್ಟೇ ಇರಬೇಕು. ಇನ್ನೊಂದು ಹೇಳ್ತಾರೆ ಸಮಾಜ. ನಾವು ಸಮಾಜ ಅಂತಂದಾಗ ಇವತ್ತು ಸಾಮಾಜಿಕ ವರ್ಗ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಅಂದ್ರೆ ಶ್ರೇಷ್ಠ ಸಮಾಜ, ಕನಿಷ್ಠ ಸಮಾಜದ ಜೊತೆ ಸಾಮಾಜಿಕವಾಗಿ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಜನ್ಮಗತವಾಗಿರುವಂತಹ ಜಾತಿ ವ್ಯವಸ್ಥೆಯಲ್ಲಿ ಅವನು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದಾನೆ, ಅವನು ನೀಚ ಕುಲದಲ್ಲಿ ಹುಟ್ಟಿದ್ದಾನೆ, ಅವನು ವರ್ಣದಿಂದ ಶ್ರೇಷ್ಠನು, ಈ ರೀತಿಯಾಗಿದ್ದ ಕಾಯಕದಿಂದ ಶ್ರೇಷ್ಠನು. ಆಮೇಲೆ ಸ್ತ್ರೀ ಪುರುಷರಲ್ಲಿ ಪುರುಷ ಪ್ರಧಾನವಾಗಿರುವಂತಹ ಪುರುಷರು ಶ್ರೇಷ್ಠರು ಅಂತಕ್ಕಂಥ ಏನು ನಂಬಿಕೆಗಳು ಅಥವಾ ಅವರ ಆ ಒಂದು ವಿಚಾರಗಳೇನಿತ್ತು ಅದಕ್ಕೆ ಪೂರಕವಾಗಿರುವಂತೆ ಇಲ್ಲಿ ನಾವು ನೋಡಿದಾಗ ಸಂಸ್ಕೃತಿ ಅಂತಂದಾಗ ಕೇವಲ ಮಾನವ ಒಂದು ಸಂಸ್ಕೃತಿಯ ಜೊತೆಗೆ ವಚನ ಸಂಸ್ಕೃತಿಯ ಮೂಲಕವಾಗಿ ಈ ಸಮಾಜವನ್ನ ಸಂಪೂರ್ಣವಾಗಿ ಬದಲಾಗಿರುವಂತ ಸಮಾಜವನ್ನ ನಿರ್ಮಿಸುವಂತ ಒಂದು ಕನಸನ್ನ ಅವರು ತಮ್ಮ ವಚನದ ಮೂಲಕವಾಗಿ ಸಾರಿ ಹೇಳಿರುವಂತದ್ದು ಕೂಡ ನಾವು ಕಾಣಬಹುದು. ಜೊತೆಗೆ ಅರ್ಥಶಾಸ್ತ್ರದ ವಿಷಯದ ಬಗ್ಗೆ ನೋಡಿದಾಗ ಅವ್ರು ಹೇಳ್ತಾರೆ, ಬಸವಣ್ಣನವರ ವಚನದಲ್ಲಿ ವಿಜ್ಞಾನ ಆಸನದಲ್ಲಿ ಅವರು ಹಣಕಾಸಿನ ಮಂತ್ರಿಯಾಗಿ ಹೇಳ್ತಾರೆ, ಈ ಭ್ರಷ್ಟಾಚಾರ ಅನ್ನುವಂಥ ವ್ಯವಸ್ಥೆ ಏನಿದೆ ಅದನ್ನು ಸಂಪೂರ್ಣವಾಗಿ ಹಾಕಬೇಕು ಅನ್ನೋದಕ್ಕೆ ಅವರು ನಮ್ಮ ಪ್ರಮಾಣ ವಚನವನ್ನು ಮಾಡಿ ನಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ಲ, ಅದು ಇವತ್ತು ನಮಗೆ ಮಾದರಿ ಆಗಬೇಕು. ಯಾಕಂದ್ರೆ ಇವತ್ತೇನಾಗ್ತಿದೆ ಅಂತಂದ್ರೆ ಈ ಭ್ರಷ್ಟಾಚಾರ ಅನ್ನುವಂಥ ವ್ಯವಸ್ಥೆ ಈ ಸಮಾಜವನ್ನ ಬಂಡವಾಳಶಾಹಿ ವ್ಯವಸ್ಥೆ, ಕಾರ್ಮಿಕ ವ್ಯವಸ್ಥೆ, ಬಡವರು ಮತ್ತು ಶ್ರೀಮಂತರು ಅನ್ನುವಂಥ ವರ್ಗ ವ್ಯವಸ್ಥೆಗೆ ಕಾರಣವಾಗಿರುವಂಥದ್ದು. ಯಾಕಂದ್ರೆ ನಾವು ಸಮಾಜ ನಿರ್ಮಾಣ ಮಾಡಬೇಕು ಅಂತಂದ್ರೆ ಇವತ್ತು ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು. ಆ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅಂತಂದ್ರೆ ನಾವು ಬಸವಣ್ಣವರು ಹೇಳುವ ಹಾಗೆ ನಾವು ಸತ್ಯಶುದ್ಧ ಕಾಯಕದಿಂದ ದುಡಿಬೇಕು. ಶ್ರಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಕ್ಕಂಥವ್ರು, ಶ್ರಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಶ್ರಮಕ್ಕೆ ಗೌರವವನ್ನು ಕೊಟ್ಟಿರ್ತಕ್ಕಂಥವ್ರು. ಯಾಕಂದ್ರೆ ಕಾಯಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಲುಗಳು ಅನ್ನುವಂಥ ಕಾಯಕಗಳಿಲ್ಲ, ಎಲ್ಲಾ ಕಾಯಕಗಳು ಶ್ರೇಷ್ಠ. ಯಾವ ಚಮ್ಮಾರನಾಗಿರ್ಬೋದು ಅಥವಾ ಕುಂಬಾರನಾಗಿರ್ಬೋದು, ಕಮ್ಮಾರನಾಗಿರ್ಬೋದು, ಯಾರ್ಯಾಗಿದ್ರು ಕೂಡ ಪ್ರತಿಯೊಂದು ಕಾಯಕವು ಕೂಡ ಅತ್ಯಂತ ಶ್ರೇಷ್ಠವಾಗಿರುವುದರ ಜೊತೆಗೆ ಆ ಕಾಯಕದ ಶ್ರೇಷ್ಠತೆಗೆ ತಂದುಕೊಡುವುದರ ಜೊತೆಗೆ ಪ್ರತಿಯೊಬ್ಬರು ಕೂಡ ಕಾಯಕದ ಮಹತ್ವವನ್ನ ಸಾರಿ ಹೇಳುವುದರ ಜೊತೆಗೆ ದುಡಿದು ತಿನ್ನಬೇಕು, ಬೇಡಿಕೆ ಇರಬಾರದು ಅಂತ. ಅದಕ್ಕೆ ಒಂದು ಕಡೆ ಹೇಳ್ತಾರೆ ನೋಡಿ, ಅಂದ್ರೆ ಆ ಬೇಡಿ ತಿನ್ನೋದು, ಬೇಡಿ ತಿಂದ್ರೆ ಬೇಡೋದಕ್ಕಾಗುವ ವಯಸ್ಸು ನಮ್ಮ ಮುಪ್ಪಿನ ಅವಸ್ಥೆ ಆಗೋದಕ್ಕ, ದುಡಿದು ತಿಂದ್ರೆ ನಮಗೆ ಸಾಕಾಗುವಷ್ಟು ಒಂದು ವಿಚಾರದಲ್ಲಿ ಈ ಬಸವಣ್ಣನವರು ಅಥವಾ ಶರಣರು ಹೇಳುವಂತ ವಿಚಾರ ಏನಂತಂದ್ರೆ ನಾವು ಕಾಯಕವನ್ನ ಮಾಡಿ ನಮ್ಮ ಸ್ವಾವಲಂಬನ ಜೀವನದ ಮೂಲಕವಾಗಿ ಸತ್ಯ ಶುದ್ಧ ಕಾಯಕದಿಂದ ಬಂದಿರತಕ್ಕಂಥ ಫಲದಲ್ಲಿ ಒಂದಷ್ಟು ನಾವು ಇಟ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ